Okay. Hello guys, good morning. Welcome back to my another vlog. So ಇವತ್ತು ನಾನು ವಿಡಿಯೋ ಅಪ್ಲೋಡ್ ಮಾಡಿ 10 ದಿವಸ ಇನ್ನು ಜಾಸ್ತಿ ಆಗಿದೆ, 11 ದಿವಸ ಸಮಥಿಂಗ್. ಸೊ ಇವತ್ತು ಏನ್ ಹೇಳಕ್ ಬಂದೆ ಅಂದ್ರೆ ಡಬಲ್ ಕ್ಯಾಂಡಲ್ ಸ್ಟಿಕ್ಸ್ ಅಂದ್ರೆ ಕ್ಯಾಂಡಲ್ ಸ್ಟಿಕ್ಸ್ ಅಲ್ಲಿ ಬೇಜಾನ್ ಇದಾವೆ. ಸೊ ಅದರಲ್ಲಿ ಸಿಂಗಲ್ದು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಸೊ ಈಗ ನಾನು ಡಬಲ್ ಕ್ಯಾಂಡಲ್ ಸ್ಟಿಕ್ಸ್ ಬಗ್ಗೆ ಹೇಳಕ್ ಬಂದಿದ್ದೀನಿ ನಿಮಗೆ. ಈ ಡಬಲ್ ಕ್ಯಾಂಡಲ್ ಸ್ಟಿಕ್ಸ್ ಅಲ್ಲಿ ಯಾವ್ಯಾವ ಇರ್ತವೆ ಅಂದ್ರೆ, ಸೊ ಫಸ್ಟ್ನೇದು ಬುಲ್ಲಿಶ್ ಕಿಕ್ಕರ್ ಪ್ಯಾಟರ್ನ್ ಅಂತ ಒಂದು, ಹಂಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ, ಕಾಣಿಸ್ತಾ ಇದೆಯಾ? ಇದು ಬುಲ್ಲಿಶ್ ಕಿಕ್ಕರ್ ಪ್ಯಾಟರ್ನ್. ಸೊ ಮಾರ್ಕೆಟ್ ಡೌನ್ ಟ್ರೆಂಡ್ ಅಲ್ಲಿ ಬರ್ತಾ ಇರುತ್ತೆ. ಸೊ ಏನಾಗುತ್ತೆ, ಒಂದು ಸಪೋರ್ಟ್ ಹತ್ರ ರೆಡ್ ಕ್ಯಾಂಡಲ್ ಇದಾಗಿ ಅಲ್ಲಿಂದ ಜಂಪ್ ಆಗಿ ಗ್ರೀನ್ ಕಲರ್ ಫುಲ್ ಬಾಡಿ ಕ್ಯಾಂಡಲ್ ಬರುತ್ತೆ. ಸೊ ಅದನ್ನ ಬುಲ್ಲಿಶ್ ಕಿಕ್ಕರ್ ಪ್ಯಾಟರ್ನ್ ಅಂತಾರೆ. ಹಂಗೆ ಹಿಂಗ್ ಬರ್ತಾ ಇರೋ ಮಾರ್ಕೆಟ್ ಹಿಂಗ್ ಜಂಪ್ ಆಗಿ ಹಿಂಗ್ ಆ ಕಡೆ ಹೋಗುತ್ತೆ, ಅಂದ್ರೆ ಅಪ್ ಟ್ರೆಂಡಿಗೆ ಹೋಗುತ್ತೆ. ಸೊ ಅದನ್ನ ಬುಲ್ಲಿಶ್ ಕಿಕ್ಕರ್ ಪ್ಯಾಟರ್ನ್ ಅಂತ ಹೇಳ್ತಾರೆ. ಸೊ ಎರಡನೇದು ಬೇರಿಶ್ ಕಿಕ್ಕರ್ ಪ್ಯಾಟರ್ನ್, ಅಂದ್ರೆ ಟ್ರೆಂಡ್ ಮೇಲಕ್ಕೆ ಹೋಗ್ತಾ ಇರುತ್ತೆ ಅಪ್ ಟ್ರೆಂಡಿಗೆ. ಸೊ ಅಲ್ಲಿಂದ ರೆಸಿಸ್ಟೆನ್ಸ್ ಹತ್ರ ಜಂಪ್ ಆಗಿ ಡೌನ್ ಟ್ರೆಂಡಿಗೆ ಶಿಫ್ಟ್ ಆಗುತ್ತಲ್ಲ, ಸೊ ಅದು ಬಿಯರಿಶ್ ಕಿಕ್ಕರ್ ಪ್ಯಾಟರ್ನ್. ಸೊ ಎರಡನೇದು. ಸೊ ಮೂರನೇದು ಬುಲ್ಲಿಶ್ ಹ್ಯಾಂಗಲ್ಫಿಂಗ್ ಪ್ಯಾಟರ್ನ್. ಸೊ ಇದೆಲ್ಲ ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ಬರುತ್ತೆ, ಎಕ್ಸ್ಪ್ಲನೇಷನ್ ನನಗಿಂತ ಅವರೇ ಚೆನ್ನಾಗಿ ಮಾಡ್ತಾರೆ, ನಾನು ಸುಮ್ಮನೆ ಸಿಂಪಲ್ ಆಗಿ ಹೇಳ್ತಾ ಇರೋದು. ಸೊ ಬುಲ್ಲಿಶ್ ಹ್ಯಾಂಗಲ್ಫಿಂಗ್ ಪ್ಯಾಟರ್ನ್ ಅಂದ್ರೆ, ಸೊ ರೆಡ್ ಕ್ಯಾಂಡಲ್ ಇರುತ್ತೆ ನೋಡಿ, ಇದು ರೆಡ್ ಕ್ಯಾಂಡಲ್. ಸೊ ರೆಡ್ ಕ್ಯಾಂಡಲ್ ಒಂದಾಗಿರುತ್ತೆ, ಅದಕ್ಕಿಂತ ದೊಡ್ಡದು ಅಂದ್ರೆ ಕ್ಲೋಸ್ ಆಗಿರುತ್ತಲ್ಲ, ಅದನ್ನ ಪೂರ್ತಿ ಆಂಗಲ್ಫ್ ಮಾಡೋದು, ಅದಕ್ಕಿಂತ ದೊಡ್ಡ ಕ್ಯಾಂಡಲ್ ಬರೋದು. ಸೊ ಅದನ್ನ ಆಂಗಲ್ಫಿಂಗ್ ಕ್ಯಾಂಡಲ್ಸ್ ಅಂತ ಹೇಳ್ತಾರೆ, ಅದನ್ನ ನುಂಗ್ಬೇಕಷ್ಟೇ. ಸೊ ಅದು ಬುಲ್ಲಿಶ್ ಆಂಗಲ್ಫಿಂಗು. ಸೊ ಎರಡನೇದು ಬೇರಿಶ್ ಆಂಗಲ್ಫಿಂಗ್. ಸೊ ಹಂಗಂದ್ರೆ ಬೇರಿಶ್ ಆಂಗಲ್ಫಿಂಗ್ ಅಂದ್ರೆ ಗ್ರೀನ್ ಕ್ಯಾಂಡಲ್ ನ ರೆಡ್ ಕ್ಯಾಂಡಲ್ ನುಂಗುತ್ತೆ ಅಷ್ಟೇ, ಬೇರಿಶ್ ಆಂಗಲ್ಫಿಂಗ್. ಸೊ ಅದು ಈಗ ಬುಲ್ಲಿಶ್ ಅರಾಮಿ ಪ್ಯಾಟರ್ನ್. ಅರಾಮಿ ಅಂದ್ರೆ ಏನ್ ಬೈಯೋದೇನಲ್ಲ, ಕ್ಯಾಂಡಲ್ಸ್ ನೇಮ್ ಅದು. ಸೊ ಬುಲ್ಲಿಶ್ ಅರಾಮಿ ಅನ್ನೋದೇನಕ್ಕೆ, ದೊಡ್ಡ ರೆಡ್ ಕ್ಯಾಂಡಲ್ ಇರುತ್ತೆ ಸಪೋರ್ಟ್ ಹತ್ರ. ಸೊ ಅಲ್ಲಿ ದೊಡ್ಡ ರೆಡ್ ಕ್ಯಾಂಡಲ್ ಆಗುತ್ತಾ, ಅದ್ರ ಮುಂದೆ ಚಿಕ್ಕದು ಗ್ರೀನ್ ಕ್ಯಾಂಡಲ್ ಬರುತ್ತೆ. ಸೊ ಪಾಪು ಅಂದ್ರೆ ದೊಡ್ಡ ಕ್ಯಾಂಡಲ್ ಮುಂದೆ ಚಿಕ್ಕ ಕ್ಯಾಂಡಲ್, ರೆಡ್ ಕ್ಯಾಂಡಲ್ ದೊಡ್ಡ ಕ್ಯಾಂಡಲ್ ಮುಂದೆ ಗ್ರೀನ್ ಕಲರ್ ಕ್ಯಾಂಡಲ್ ತುಂಬಾ ಚಿಕ್ಕದು, ಅದ್ರೊಳಗಡೆ ಫಿಟ್ ಆಗುತ್ತೆ. ಸೊ ಅದನ್ನ ಅರಾಮಿ ಕ್ಯಾಂಡಲ್ ಅಂತ ಹೇಳ್ತಾರೆ, ಅದು ಸಪೋರ್ಟ್ ಅಲ್ಲಿ ಬರುತ್ತೆ. ಸೊ ಅದಾದ್ಮೇಲೆ ಬಿಯರಿಶ್ ಅರಾಮಿ ಸೇಮ್ ಅದೇ ತರನೇ, ಗ್ರೀನ್ ಕ್ಯಾಂಡಲ್ ಒಳಗಡೆ ರೆಡ್ ಕ್ಯಾಂಡಲ್ ಬರುತ್ತೆ. ಸೊ ನೆಕ್ಸ್ಟ್ ಪಿಯರ್ಸಿಂಗ್ ಲೈನ್. ಸೊ ಇದು ಪಿಯರ್ಸಿಂಗ್ ಲೈನ್ ಅಂದ್ರೆ ಏನ್ ಗೊತ್ತಾ, ಈಗ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿರುತ್ತೆ. ಸೊ ಇಲ್ಲಿ ರೆಸಿಸ್ಟೆನ್ಸ್ ಹತ್ರ ಫಾರ್ಮ್ ಆಗಿರುತ್ತೆ, ಸಪೋರ್ಟ್ ಹತ್ರ ಫಾರ್ಮ್ ಆಗಿರುತ್ತೆ. ಏನಾಗುತ್ತೆ, ಮಾರ್ಕೆಟ್ ಬೀಳ್ತಾ ಇರುತ್ತೆ, ಅಲ್ಲಿಂದ ಅಂದ್ರೆ ಈಗ ಒಂದ್ ಬಾಡಿ ಇಷ್ಟುದ್ದ ಕ್ಯಾಂಡಲ್ ಅಂದ್ರೆ, ಸೊ ಅದನ್ನ ಕವರ್ ಮಾಡ್ಬೇಕು ಇಲ್ಲಿ ತನಕ. 70% ಕವರ್ ಮಾಡ್ತು ಅಂದ್ರೆ ಗ್ರೀನ್ ಕ್ಯಾಂಡಲ್ ರೆಡ್ ಕ್ಯಾಂಡಲ್ ಮಾರ್ಕೆಟ್ ಬೀಳ್ತಾ ಇರುತ್ತಲ್ಲ, ಸಪೋರ್ಟ್ ಹತ್ರ ಬೀಳ್ಬೇಕಾದ್ರೆ ಪಿಯರ್ಸಿಂಗ್ ಲೈನ್ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗುತ್ತೆ. 70% ಯಾವಾಗ ಕವರ್ ಆಗುತ್ತೋ ಸೊ ಅಲ್ಲಿಂದ ಮಾರ್ಕೆಟ್ ಚೇಂಜ್ ಆಗುತ್ತೆ ಸಪೋರ್ಟ್ ಹತ್ರ. ಸೊ ಅದು ಪಿಯರ್ಸಿಂಗ್ ಲೈನ್. ಸೇಮ್ ಅದೇ ತರನೇ ಬಿಯರಿಶ್ ಡಾರ್ಕ್ ಕ್ಲೌಡ್ ಕವರ್ ಅಂತಾರೆ, ಅದು ಪಿಯರ್ಸಿಂಗ್ ಲೈನ್ ಅನ್ನಲ್ಲ, ಡಾರ್ಕ್ ಕ್ಲೌಡ್ ಕವರ್. ಸೇಮ್ ಇದು ಅಷ್ಟೇ, 70% ಒಳಗಡೆ ಅಂದ್ರೆ ಗ್ರೀನ್ ಕಲರ್ ಕ್ಯಾಂಡಲ್ ಆಗಿರುತ್ತೆ. ರೆಡ್ ಕ್ಯಾಂಡಲ್ 70% ಯಾವಾಗ ಬರುತ್ತೋ ಸೊ ಅವಾಗ ಡಾರ್ಕ್ ಕ್ಲೌಡ್ ಕವರ್ ಅಂತ, ಅಂದ್ರೆ ಮಾರ್ಕೆಟ್ ಅಲ್ಲಿಂದ ಚೇಂಜ್ ಆಗುತ್ತೆ. ಅದ್ ಬಿಟ್ರೆ ಟ್ವೀಸರ್ ಬಾಟಮ್ ಇದು. ಸೊ ಬಾಟಮ್ ಅಂದ್ರೆ ಎರಡು ಒಂದೇ ಲೆವೆಲ್ ಅಲ್ಲಿ ಇರುತ್ತೆ ನೋಡಿ, ಇಲ್ಲಿ ಒಂದೇ ಲೆವೆಲ್ ಅಲ್ಲಿ ಇರುತ್ತೆ. ಸೊ ಅದನ್ನ ಟ್ವೀಸರ್ ಬಾಟಮ್ ಅಂತಾರೆ. ಟ್ವೀಸರ್ ಟಾಪು ಸೇಮ್, ಗ್ರೀನ್ ಕ್ಯಾಂಡಲ್ ರೆಡ್ ಕ್ಯಾಂಡಲ್ ಮಾರ್ಕೆಟ್ ಮೇಲೆ ಹೋಗ್ಬೇಕಾದ್ರೆ ರೆಸಿಸ್ಟೆನ್ಸ್ ಹತ್ರ ಆಗೋದಿದು. ಸೊ ಅಷ್ಟೇ, ನಾನು ಈಗ 10 ಹೇಳಿದೀನಿ. ಸೊ ಆಲ್ಮೋಸ್ಟ್ ಇವೇ ಜಾಸ್ತಿ ಯೂಸ್ ಆಗೋದು ಸೆಕೆಂಡ್ ಅಂದ್ರೆ ಡಬಲ್ ಕ್ಯಾಂಡಲ್ಸ್ ಅಲ್ಲಿ. ನೆಕ್ಸ್ಟ್ ಟ್ರಿಬಲ್ ಕ್ಯಾಂಡಲ್ಸ್ ಬಗ್ಗೆ ಹೇಳ್ತೀನಿ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಟೋಟಲ್ 10 ಕ್ಯಾಂಡಲ್ ಬಗ್ಗೆ ಹೇಳಿದ್ ನಾನು. ಸೊ 10 ಕ್ಯಾಂಡಲ್ ಇದೆಲ್ಲ ಡಬಲ್ ಕ್ಯಾಂಡಲ್ಸ್. ನೆಕ್ಸ್ಟ್ ತ್ರಿಬಲ್ಸ್ ಐತೆ.
ಅದು ಲಾಸ್ಟ್ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಬಾಯ್ ಬಾಯ್. ಕೂದಲು ಬಿಟ್ಟಿದ್ದೆ, ಲಾಸ್ಟ್ ವಿಡಿಯೋದಲ್ಲಿ ನೋಡ್ಬೋದು, ಕೂದಲು ಬಿಟ್ಟಿದ್ದೆ, ಕಟಿಂಗ್ ಮಾಡಿಸ್ದೆ, ಹೆಂಗಿದ್ದನ್ ಹೆಂಗ್ ಮಾಡಕ್ ಬಿಟ್ಟಾರೆ. ಇವತ್ತು ಮಾಡಿಸ್ದೆ, ಜಸ್ಟ್ ಇವತ್ತು ಯಾವಾರ ವೆನ್ಸ್ಡೇ, ವೆನ್ಸ್ಡೇ, ಇವತ್ತು ಏಪ್ರಿಲ್ 29. ಹೆಂಗಿದ್ದೆ, ಹೆಂಗ್ ಕಾಣ್ತಾ ಇದೀನಿ, ಚೆನ್ನಾಗ್ ಕಾಣ್ತಾ ಇದೀನಿ ಎಲ್ಲ ಗಾಯ್ಸ್ ಕಮೆಂಟ್ ಮಾಡಿ. ಸೊ ಲಾಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಲವ್ ಯು, ಬಾಯ್ ಬಾಯ್.